ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ. ಅಟ್ ಪ್ರೆಸೆಂಟು ನಾನು ಎಲ್ಲಪ್ಪ ಇದ್ದೀನಿ ಅಂದರೆ ಶಿವಮೊಗ್ಗದಲ್ಲಿದ್ದೀನಿ. ಇಲ್ಲಿ ವಿಧಾತ್ರಿ ಭವನ್ ಅಂತ ಒಂದು ಚಿಕ್ಕ ಹೋಟ್ಲಾಗಿ ಶುರುವಾಗಿದ್ದು ಇವತ್ತು 5 ಬ್ರಾಂಚಸ್ಗಳನ್ನ ಮಾಡಿದ್ದಾರೆ. ಅದು ಗ್ರ್ಯಾಂಡಾಗಿದೆ ಎಲ್ಲ ಬ್ರಾಂಚಸ್ಸು ಅಂತಲೇ ಹೇಳ್ಬೋದು. ಸೊ ನಾನಿರೋದು ಇವತ್ತು ಗೋಪಾಳ ಬ್ರಾಂಚಲ್ಲಿ. ಸೊ ಬನ್ನಿ ಇವಾಗ ಒಳಗಡೆ ಹೋಗಿ ಏನೇನು ಸಿಗುತ್ತೆ, ಏನು ಎತ್ತ, ಆಂಬಿಯನ್ಸ್ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ. ಪಾರ್ಕಿಂಗ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಹಿಂದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಪಾರ್ಕಿಂಗ್ ಇದೆ ಅಂತ. ಸಖತ್ ಸ್ಪೇಸಿಯಸ್ ಆಗಿದೆ. ಒಂದು 25ರಿಂದ ಒಂದು 30 ಗಾಡಿ ನಿಲ್ಲಿಸ್ಬೋದು. ಪಾರ್ಕಿಂಗ್ದೇ ದೊಡ್ಡ ತಲೆನೋವು ಅಂತ ಹೇಳ್ಬೋದು. ಬಟ್ ಇಲ್ಲಿ ಟೆನ್ಷನ್ನೇ ಮಾಡ್ಕೊಳಂಗಿಲ್ಲ. ಸಖತ್ತಾಗಿರೋ ಪಾರ್ಕಿಂಗ್ ಇದೆ. ಆರಾಮಾಗಿ ನಿಮ್ಮ ಕಾರು ಅಥವಾ ಗಾಡಿಗಳನ್ನ ನಿಲ್ಲಿಸಿ ಒಳಗಡೆ ಹೋಗಿ ಊಟ ಮಾಡ್ಬೋದು. ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ಒಳಗಡೆ ಬಂದ ತಕ್ಷಣವೇ ನಿಮಗೆ ಫ್ಲವರ್ಸು ವೆಲ್ಕಮ್ ಮಾಡುತ್ತೆ. ಸೊ ಅದಾದಮೇಲೆ ನೀವು ಇಲ್ಲಿ ಬಂದರೆ ಕ್ಯಾಶ್ ಕೌಂಟ್ರ್ ಇದೆ. ಸೊ ನೋಡ್ಬೋದು, ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಒಳ್ಳೆ ಟೆಂಪಲ್ ಫೀಲ್ ಬರ್ತಾ ಇದೆ ನನಗೆ. ತುಂಬ ಕಡೆ ನೋಡಿಲ್ಲ ನಾನು ಈ ಥರ ಕ್ಯಾಶ್ ಕೌಂಟ್ರನ್ನ. ಜಸ್ಟ್ ಒಂದು ಸಿಸ್ಟಮ್ ಇಟ್ಕೊಂಡಿರ್ತಾರೆ, ಬಟ್ ಇಲ್ಲಿ ಸಕ್ಕತ್ತಾಗಿದೆ. ಸೊ ಇಲ್ಲಿ ಬಂದು ನೀವು ಆರ್ಡ್ರ್ ಮಾಡ್ಬೋದು ಏನು ಬೇಕು ಫುಡ್ ಅಂತ. ಜೊತೆಗೆ ಇಲ್ಲಿ ಡಿಸ್ಪ್ಲೇ ಇಟ್ಟಿರ್ತಾರೆ, ಏನೇನು ಸ್ಪೆಷಲ್ ಇದೆ, ಏನೇನು ಟ್ರೈ ಮಾಡ್ಬೋದು ನೀವು ಅಂತ. ಅದಾದಮೇಲೆ ನೀವು ಇಲ್ಲಿ ಬಂದರೆ ಕಾಫಿ ಮತ್ತು ಟೀ ಸಿಗುತ್ತೆ. ಸೊ ಒಳ್ಳೆ ಫಿಲ್ಟರ್ ಕಾಫಿ ಟೇಸ್ಟ್ ಮಾಡ್ಬೋದು. ಆ್ಯಂಡ್ ಟೀ ಲವರ್ಸು ಟೀನೂ ಕೂಡ ಟೇಸ್ಟ್ ಮಾಡ್ಬೋದು. ಇಲ್ಲಿ ಸೆಲ್ಫ್ ಸರ್ವಿಸ್ ಕೌಂಟ್ರ್ ಇದೆ. ಸೊ ಇಲ್ಲಿ ದೋಸೆ, ಸೌತ್ ಇಂಡಿಯನ್ ಮೀಲ್ಸು ಮತ್ತು ನಾರ್ತ್ ಇಂಡಿಯನ್ ಮೀಲ್ಸು ಈ ಥರ ಎಲ್ಲ ಇದೆ. ಇಲ್ಲಿ ರೆಸಿಪ್ಟ್ನ ಕೊಟ್ಟರೆ ಟಕ್ ಅಂತ ನಿಮಗೆ ಸರ್ವಿಸ್ ಮಾಡ್ತಾರೆ. ಅದನ್ನು ತೊಗೊಂಬಂದು ನೀವು ಇಲ್ಲಿ ಸಿಟ್ಟಿಂಗಲ್ಲಿ ಕುತ್ಕೊಂಡು ತಿನ್ಬೋದು, ಅಥವಾ ಇಲ್ಲಿ ಸ್ಟ್ಯಾಂಡಿಂಗಲ್ಲೂ ತಿನ್ಬೋದು. ಇಲ್ಲ ನಿಮಗೆ ಸರ್ವಿಸ್ ಬೇಕಂದರೆ ಅದಕ್ಕೂ ಜಾಗ ಇದೆ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಸರ್ವಿಸ್ದು ಬೇಕಂದರೆ ನಿಮಗೆ ಇಲ್ಲಿ ಕುತ್ಕೋಬೋದು. ಸೊ ಇಲ್ಲಿನ ಆ್ಯಂಬಿಯನ್ಸ್ ನೋಡ್ಬೋದು ನೀವು. ಸಕ್ಕತ್ತಾಗಿದೆ, ಒಂದು ಒಳ್ಳೆ ವೈಬ್ ಕೊಡುತ್ತೆ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ವಾಲ್ಸ್ ಎಲ್ಲ ಒಂಥರ ಸಖತ್ ವೈಬ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಬಂದರೆ ನೀವು ಸೀಟಿಂಗು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ತಾಮ್ರದ ಲೋಟಗಳು ಮತ್ತು ಇದೆಲ್ಲ ಇಟ್ಟಿದ್ದಾರೆ. ಸೊ ಒಂಥರ ವೈಬು ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಈ ಕಡೆ ಬಂದರೆ ಇಲ್ಲಿ ನೋಡ್ಬೋದು ನೀವು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ. ಸೊ ಅವ್ರಿಗೊಂದು ಕೈ ಮುಗ್ದು. ಆ್ಯಂಡ್ ಹಿಂದ್ಗಡೆ ನೋಡ್ಬೋದು ಒಳ್ಳೆ ವಾಟರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಆದಮೇಲೆ ಇಲ್ಲಿ ನೀವು ಆರಾಮಾಗಿ ಕುತ್ಕೋಬೋದು. ಕುತ್ಕೊಂಡು ಊಟಕ್ಕೆ ಮುಂಚೆನೂ ಕುತ್ಕೋಬೋದು, ಇಲ್ಲ ಊಟ ಆದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡ್ಬೋದು. ಇದೊಂದು ಒಳ್ಳೆ ಜಾಗ, ಚೆನ್ನಾಗಿದೆ ಆ್ಯಕ್ಚುಲಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಮೇಲ್ಗಡೆ ಹೋದರೆ ನಿಮಗೆ AC ಹಾಲ್ ಇದೆ. ಸೊ ಅಲ್ಲಿ ಹೋಗೋಣ ಬನ್ನಿ. ಮೆಟ್ಲೆ ಒಂಥರ ಸಕ್ಕತ್ತಾಗಿದೆ ಆ್ಯಕ್ಚುಲಿ. AC ರೂಮ್ಗೆ ನಮಸ್ತೆ. AC ರೂಮ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂತ. ಆ್ಯಂಡ್ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಬನ್ನಿ ಅಲ್ಲಿ ಟೇಬಲ್ಗೆ ಹೋಗೋಣ. ಎಸ್, ಇಲ್ಲಿ ನಿಮಗೆ ಟೇಬಲ್ ರಿಸರ್ವ್ ಮಾಡಬೇಕಂದ್ರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ಸೊ ಈ ಟೇಬಲ್ಲು ನಮಗೆ ರಿಸರ್ವ್ ಆಗಿದೆ. ನೈಸ್ ಆ್ಯಂಬಿಯನ್ಸ್ ಆ್ಯಕ್ಚುಲಿ. ಆ್ಯಂಡ್ ಮ್ಯೂಸಿಕ್ ಎಲ್ಲ ಹಾಕಿರ್ತಾರೆ. ಕೇಳಿಕೊಂಡು ನಿಮಗೆ ಫೇವ್ರೇಟ್ ಫುಡ್ನ ಇಲ್ಲಿ ಟೇಸ್ಟ್ ಮಾಡ್ಬೋದು. ಓಕೆ ಗೈಸ್, ನಮ್ಮ ಜೊತೆ ವಿನಯ್ ಅವರಿದ್ದಾರೆ. ಸೊ ಅವ್ರ ಹತ್ರ ಹೋಟೆಲ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ಕೇಳಿ ತಿಳ್ಕೊಳ್ಳೋಣ. ಬ್ರೋ, ವೆಲ್ಕಮ್ಮು ನಮ್ಮ ಚಾನಲ್ಗೆ. ಸೊ ಇವಾಗ ವಿಧಾತ್ರಿ ಭವನ್ ಯಾವಾಗ ಶುರುವಾಯಿತು ಮತ್ತು ಎಷ್ಟು ಬ್ರಾಂಚಸ್ ಇದೆ? ಸರ್, ವಿಧಾತ್ರಿ ಭವನ ಸ್ಟಾರ್ಟ್ ಆಗಿ 8 ವರ್ಷ ಆಯಿತು. ನಮ್ಮದು ಶಿವಮೊಗ್ಗದಲ್ಲಿ 5 ಬ್ರಾಂಚ್ಗಳಿದ್ದಾವೆ. ನನ್ನದು ಶಿವಮೊಗ್ಗ ಜನದ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಆಮೇಲೆ ಭಾನುವಾರ ಆಗಲಿ, ವೀಕೆಂಡ್ಸ್ ಆಗಲಿ, ಆಮೇಲೆ ಹಾಲಿಡೇಸ್ ಆಗಲಿ, ಪ್ರತಿ ದಿನವೂ ಅವರು ವಿಧಾತ್ರಿಗೆ ಬಂದೇ ತಿಂಡಿ ತಿನ್ನಬೇಕು ಅಂತ ಕೆಲವೊಬ್ಬರು ಡೈಲಿ ಕಸ್ಟಮರ್ ಇದ್ದಾರೆ. ತುಂಬ ದೂರದಿಂದ ಹುಡ್ಕೊಬರೋ ಕಸ್ಟಮರ್ಗಳು ಇದ್ದಾರೆ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು, ಇವತ್ತು 5 ಬ್ರಾಂಚಸ್ ಆಗಿದೆ ಅಂದರೆ ಅದರಲ್ಲೇ ಅರ್ಥ ಆಗುತ್ತೆ. ಸೊ ನಿಮ್ಮ ಸರ್ವಿಸ್ ಹೆಂಗಿದೆ, ನಿಮ್ಮ ಟೇಸ್ಟ್ ಹೆಂಗಿದೆ, ಜೊತೆಗೆ ಜನರ ಸಪೋರ್ಟ್ ಹೆಂಗಿದೆ ಅಂತಲೂ ಗೊತ್ತಾಗುತ್ತೆ. ಸೊ ನಿಮ್ಮಲ್ಲಿ ಏನು ಸರ್ ಫೇಮಸ್ಸು? ನಮ್ಮದು ಗೀ ಪುಡಿ ಮಸಾಲೆ ದೋಸೆ ಫೇಮಸ್ ಇದೆ. ಮಧ್ಯಾಹ್ನ ಊಟದಲ್ಲಿ ಮುದ್ದೆ ಊಟ ಫೇಮಸ್ ಇದೆ. ಆಮೇಲೆ ತಿಂಡಿಯಲ್ಲಿ ರೈಸ್ ಬಾತು, ಆಮೇಲೆ ಕ್ಯಾರೆಟ್ ಹಲ್ವಾ, ಪುಳಿಯೋಗರೆ ಇರುತ್ತೆ. ಮೇಲ್ಕೋಟೆ ಪುಳಿಯೋಗರೆ ಅಂತ. ಟೈಮಿಂಗ್ಸ್ ಏನಿರುತ್ತೆ ಸರ್? ಮತ್ತು ಹಾಲಿಡೇ ಯಾವ ಥರ ಇದೆಯಾ? ಹಿಂಗೆ ಇಲ್ಲ 365 ದಿನ ಓಪನ್ ಇರುತ್ತೆ. ಸೌತ್ ಇಂಡಿಯನ್ ಮಾತ್ರನಾ, ಇಲ್ಲ ಬೇರೆ ಏನೇನು ಸಿಗುತ್ತೆ? ಇಲ್ಲ ಸರ್, ಸೌತ್ ಇಂಡಿಯನ್ ಜೊತೆಗೆ ನಮ್ಮ ನಾರ್ತ್ ಇಂಡಿಯನ್ ಇದೆ, ಚೈನೀಸ್ ಇದೆ, ಚಾಟ್ಸ್ ಇದೆ, ಜ್ಯೂಸ್ ಇದೆ, ಐಸ್ ಇದೆ. ಇದು ವಿಧವಾದ ಐಟಮ್ಗಳಿದ್ದಾವೆ. ನಾರ್ತ್ ಇಂಡಿಯನು 12 ಗಂಟೆಗೆ ಸ್ಟಾರ್ಟ್ ಆದರೆ 4 ಗಂಟೆವರೆಗೆ ಇರುತ್ತೆ. ನಾರ್ತ್ ಇಂಡಿಯನ್ನಲ್ಲಿ ದಾಲ್ ಕಿಚಡಿ, ಪನ್ನೀರ್ ಬಟರ್ ಮಸಾಲ, ಮೊಗಲೈ ಬಿರಿಯಾನಿ, ಮತ್ತು 5-6 ಥರ ಬಿರಿಯಾನಿಗಳಿದ್ದಾವೆ. ಸ್ಪೆಷಲ್ ಐಟಮ್ಗಳೇ, ಕರಿಗಳು ಅಷ್ಟೇ, ಕಾಜು ಪನ್ನೀರ್ ಮಸಾಲೆ ಎಲ್ಲ ನಮ್ಮ ಹೋಟ್ಲಲ್ಲಿ ಫೇಮಸ್ ಇದೆ. ಓಕೆ, ಅಂದರೆ ಎಲ್ಲ ವೆಜಿಟೇರಿಯನ್ ಅಷ್ಟೇ. ಬಿರಿಯಾನಿ ಅಂದರೆ ಕನ್ಫ್ಯೂಸ್ ಆಗಿಬಿಡಿ. ನಾನ್ ವೆಜ್ ಅಲ್ಲ, ಓನ್ಲಿ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದು. ಈಗ ವಿಡಿಯೋ ನೋಡ್ತಾ ಇರೋ ಆಡಿಯನ್ಸು ನಿಮ್ಮ ಹೋಟ್ಲಿಗೆ ಬಂದರೆ ಈ ಐಟಮ್ ಮಿಸ್ ಮಾಡದೆ ಟ್ರೈ ಮಾಡಲೇಬೇಕಂದ್ರೆ ಯಾವುದು ಅಂತ ಹೇಳ್ತೀರಾ? ನಾರ್ತಲ್ಲಿ ದಾಲ್ ಕಿಚಡಿ ತಿನ್ನಿ, ಹಾಗೆ ಮೊಗಲೆ ಬಿರಿಯಾನಿ, ಕಾಜು ಪನ್ನೀರ್ ಮಸಾಲ ತಿನ್ಬೋದು. ಓಕೆ. ಆಮೇಲೆ ಸೌತಲ್ಲಿ ಗೀ ಪುಡಿ ಮಸಾಲೆ ದೋಸೆ,
ಆಮೇಲೆ ಆನಿಯನ್ ದೋಸೆ, ಆಮೇಲೆ ರವಾ ದೋಸೆ, ಆಮೇಲೆ ಹಲ್ವತ್ತು, ಓಕೆ ಹಲ್ವಾ, ಆಮೇಲೆ ನಮ್ಮದು ಸಕ್ಕರೆ ಪೊಂಗಲ್ ಅಂತ ಮಾಡ್ತೀವಿ. ವಿಶೇಷವಾಗಿ ಸಕ್ಕರೆ ಪೊಂಗಲ್ಲು ಚೆನ್ನಾಗಿರುತ್ತೆ. ಓಕೆ. ಸೊ ಕೇಳಿಸ್ಕೊಂಡ್ರಲ್ಲ, ಇವ್ರು ಹೇಳಿದ ಐಟಮ್ನ ಇಲ್ಲಿ ಬಂದಾಗ ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಥ್ಯಾಂಕ್ ಯು ಸರ್ ನಿಮ್ಮ ಟೈಮ್ಗೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಶಿವಮೊಗ್ಗದಲ್ಲಿ ವಿದ್ಯಾರ್ಥಿ ಭವನ ಶುರುವಾದಾಗಿಂದನೂ ಬರ್ತಾಯಿದ್ದೀವಿ. ಇಲ್ಲಿ ಶಿವಮೊಗ್ಗದಲ್ಲಿ ಎವರ್ಗ್ರೀನ್ ಹೋಟೆಲ್ ಇದು. ಮುದ್ದೆ ಬಸ್ಸಾರಂತೂ ಸೂಪರಾಗಿ ಮಾಡ್ತಾಯಿದ್ದೀವಿ, ತುಂಬ ಚೆನ್ನಾಗಿದೆ, ಎಲ್ಲ ಸೂಪರ್ ಇದೆ ಸರ್. ಇದು ಇವಾಗ ದೋಸೆನೇ ತಿಂದಿದ್ದು, ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಕೊಡ್ತಾರೆ. ನಾವು ವಿನೋಬನಗರದಲ್ಲಿ ಹೋಗ್ತಾಯಿದ್ವಿ, ಈಗ ಇಲ್ಲಿ ಗೋಪಾಳದಲ್ಲಿ ಬರ್ತಾಯಿದ್ವಿ. ನಾವು ವಿಧಾತ್ರಿ ಭವನಕ್ಕೆ ಬಂದಿದ್ದೀವಿ. ಇವತ್ತು ಮಸಾಲೆ ದೋಸೆ ತೊಗೊಂಡಿದ್ವಿ ಮತ್ತು ಪೂರಿ ತೊಗೊಂಡಿದ್ವಿ, ತುಂಬ ಚೆನ್ನಾಗಿದೆ. ನಾವು ಇಲ್ಲೇ ಇರೋದು, ಗೋಪಾಳದಲ್ಲೇ ಇರೋದು. ನಮಸ್ತೆ ಕರ್ನಾಟಕ ಜನತೆಗಳಿಗೆ. ನಾನು ವಿನೋಬ್ ನಗರದಲ್ಲಿ ವಿಧಾತ್ರಿ ಭವನ ಸ್ಟಾರ್ಟ್ ಆಗಿದ್ದು. ಅಲ್ಲಿ ನಾನು ತುಂಬ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ಅಲ್ಲೂ ಚೆನ್ನಾಗಿತ್ತು. ಈಗ ಗೋಪಾಳಗೌಡ ಬಡಾವಣೆಯಲ್ಲಿ ತುಂಬ ಚೆನ್ನಾಗಿ ಆ್ಯಂಬಿಯನ್ಸ್ ಎಲ್ಲ ಮಾಡಿದ್ದಾರೆ ಮತ್ತು ಟ್ರೀಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನನಗಿಲ್ಲಿ ತುಂಬ ಇಷ್ಟವಾಗಿದ್ದು ಮಸಾಲೆ ದೋಸೆ ಮತ್ತು ಕಾಫಿ ತುಂಬ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಫುಡ್ ಪ್ಲಸ್ ಆ್ಯಂಬಿಯನ್ಸ್ ಎರಡೂ ಚೆನ್ನಾಗಿದೆ. ರೆಗ್ಯುಲರ್ ಇಲ್ಲೇ ಬರ್ತಾ ಇರ್ತೀವಿ. ಹಾಯ್ ಸರ್, ನಮಸ್ತೆ. ಆಯ್ತು, ನಮಸ್ತೆ. ಇಲ್ಲಿ ಡೈನಿಂಗ್ಗೆ ಏನೇನು ಸರ್ವಿಸ್ ಇದೆ ಸರ್ ಡೈನಿಂಗ್ ಇಲ್ಲಿ ಆದರೆ ಲಂಚ್ ಎಲ್ಲ ಆದರೆ ಈಗ ಸೌತ್ ಇಂಡಿಯನ್ ಮೀಲ್ಸ್ ಅವೈಲಬಿಲಿಟಿ ಇದೆ. ಓಕೆ. ದೆನ್ ಚೈನೀಸ್ ಇದೆ, ನಾರ್ತ್ ಇಂಡಿಯನ್ ಆದರೆ ನಿಮಗೆ ತಂದೂರಿ ಐಟಮ್ಸ್ ಇದೆ. ಹಾಂ. ಸೊ ಚೈನೀಸಲ್ಲಿ ಏನು ಟ್ರೈ ಮಾಡ್ಬೋದು? ಚೈನೀಸಲ್ಲಿ ಸೂಪ್ಸ್ ಇದೆ, ಸ್ಟಾರ್ಟರ್ಸ್ ಇದೆ ನಮ್ಮಲ್ಲಿ. ಸೂಪಲ್ಲಿ ನಿಮ್ಮದು ಯಾವುದಿದೆ ಸಿಗ್ನೇಚರ್? ಸೂಪಲ್ಲಾದರೆ ಸರ್ ನಮಗೆ ವಿದ್ಯಾರ್ಥಿ ಭವನದಲ್ಲಿ ಲಾಸ್ಕಾ ಸೂಪ್ ಅಂತ ಮಾಡ್ತೀವಿ. ಮಿಕ್ಸ್ ವೆಜಿಟಬಲ್ ಇರುತ್ತೆ, ಇಂಗ್ಲೀಷ್ ವೆಜಿಟಬಲ್ ಲೈಕ್ ಬೊಕ್ಚಿ, ಬ್ರೊಕೋಲಿ, ಸಿಲೇರಿ ಹಾಕಿ ಮಾಡಿರ್ತಾರೆ. ಲೈಟ್ ಆಗಿರುತ್ತೆ, ಮೀಡಿಯಮ್ ಸೈಜ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ತಗೋಬೋದು ಸರ್. ಓಕೆ ಸರ್, ಅದೇ ಕೊಡಿ. ಮತ್ತೆ ಸ್ಟಾರ್ಟರಲ್ಲಿ ಯಾವುದಿದೆ? ಸ್ಟಾರ್ಟರ್ ಆದರೆ ನಿಮಗೆ ಸ್ವಲ್ಪ ಸ್ಪೈಸಿ ಆದರೆ ನಿಮಗೆ ಪನ್ನೀರ್ ಸೆಝಾನ್ ಮಂಚೂರಿ ಸ್ಪೈಸಿ ಇರುತ್ತೆ. ಓಕೆ, ಸೆಜ್ವಾನ್ ಪನ್ನೀರ್ ಕೊಡಿ. ಸೆಝಾನ್ ಪನ್ನೀರ್ ಒಂದು. ಓಕೆ. ಇದು ಸೌತ್ ಇಂಡಿಯನ್ನಲ್ಲಿ ಸೌತ್ ಇಂಡಿಯನ್ ಆದರೆ ನಮಗೆ ಮೀಲ್ಸ್ ಅವೈಲಬಿಲಿಟಿ ಇದೆ ನಮ್ಮಲ್ಲಿ. ಅಂದರೆ ಮುದ್ದೆ ಊಟ ಫಾಸ್ಟ್ ಮೂವಿಂಗ್ ಇದೆ ನಮ್ಮಲ್ಲಿ. ದೆನ್ ಪೂರಿನೂ ಇರುತ್ತೆ. ವೀಕೆಂಡಲ್ಲಿ ನಿಮಗೆ ಮಂಡೇ ಮತ್ತು ಸಾಟರ್ಡೆ ಹೋಳಿಗೆ ಮೀಲ್ಸ್ ಇರುತ್ತೆ. ಓಕೆ. ಸೊ ಈಗ ಮುದ್ದೆ ಮೀಲ್ಸೇ ಕೊಟ್ಬಿಡಿ. ನೆಕ್ಸ್ಟ್ ಇನ್ನು ನಾರ್ತ್ ಇಂಡಿಯನಲ್ಲಿ ಏನು ಸಜೆಸ್ಟ್ ಮಾಡ್ತೀನಿ? ನಾರ್ತ್ ಇಂಡಿಯನ್ ಅಂದರೆ ನಿಮಗೆ ಸಬ್ಜಿ ಇದೆ, ಲೈಕ್ ನಿಮಗೆ ವೆಜ್ ಮಕ್ಕನ್ ವಾಲ, ಪನ್ನೀರ್ ಮಕ್ಕನ್ ವಾಲ, ವೆಜ್ ದೋಪೇಜ ಇದೆ, ಕಾಜು ಪನ್ನೀರ್ ಮಸಾಲ ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಇರುತ್ತೆ. ಮತ್ತು ರೋಟೀಸ್? ರೋಟಿ ಇಲ್ಲಾಂದರೆ ತಂದೂರಲ್ಲಾದರೆ ನಿಮಗೆ ಬಟರ್ ರೋಟಿ, ಬಟರ್ ಕುಲ್ಚಾ, ಬಟರ್ ನಾನ್ ಇರುತ್ತೆ. ದೆನ್ ಗಾರ್ಲಿಕ್ ನಾನ್ ಕೂಡ ಇದೆ. ಬಟರ್ ರೋಟಿ ಕೊಡಿ, ಬಟರ್ ರೋಟಿ 2 ಪೀಸು. ವೆಜ್ ಮಕ್ಕನ್ ವಾಲ, ಒಂದು ವೆಜ್ ಮಕ್ಕನ್ ವಾಲ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಗೈಸ್, ನಾವು ಆರ್ಡ್ರ್ ಮಾಡಿದ ಫುಡ್ಡೆಲ್ಲ ಬಂದಿದೆ. ಸೊ ನೀಟಾಗಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಹೆಂಗಿದೆ ಅಂತ ನಿಮಗೆ ಟೇಸ್ಟ್ ಮಾಡಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳಿಸ್ತೀನಿ. ಬನ್ನಿ ಟೇಸ್ಟ್ ಮಾಡೋಣ. ಓಕೆ ಗೈಸ್, ಈಗ ಫಸ್ಟು ಸೂಪ್ನ ಟ್ರೈ ಮಾಡೋಣ. ಸಕ್ಕತ್ತಾಗಿದೆ ಗೈಸ್. ಯೂಶ್ವಲಿ ಊಟಕ್ಕೆ ಮುಂಚೆ ಸೂಪ್ ಕುಡಿಯೋ ಮಜಾನೇ ಬೇರೆ. ಸಖತ್ ಫ್ಲೇವರ್ಫುಲ್ ಆಗಿದೆ, ವೆರಿ ನೈಸ್. ಸೊ ಇಲ್ಲಿ ಬಂದಾಗ ನೀವು ಅಷ್ಟೇ ಸೂಪ್ ಮುಖಾಂತರನೇ ಸ್ಟಾರ್ಟ್ ಮಾಡಿ. ಸೆಜ್ವಾನ್ ಪನ್ನೀರ್ ಮಂಚೂರಿನ ಟ್ರೈ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಒಳ್ಳೆ ಮಸಾಲೆ ಹಾಕಿ ಮಾಡಿದ್ದಾರೆ, ಸ್ಪೈಸಸ್ಸು ತಿಂದ ತಕ್ಷಣ ಗೊತ್ತಾಗುತ್ತೆ. ಆ್ಯಂಡ್ ಪನ್ನೀರು ಸಖತ್ ಸಾಫ್ಟ್ ಆಗಿದೆ. ಆ್ಯಂಡ್ ಸೆಜ್ವಾನ್ ಸಾಸ್ದು ಫ್ಲೇವರು ತುಂಬಾ ಚೆನ್ನಾಗಿ ಮಜಾ ಕೊಡುತ್ತೆ. ಪನ್ನೀರ್ ಬಾಯಿಗಿಟ್ಟ ತಕ್ಷಣ ಕರ್ಗೋಗ್ತದೆ, ಸಖತ್ ಸಾಫ್ಟ್ ಆಗಿದೆ, ನೈಸ್. ಓಕೆ ಗೈಸ್, ಇಲ್ಲಿ ದಾಲ್ ಕಿಚಡಿನೂ ಫೇಮಸ್ ಅಂತ ಗೊತ್ತಾಯಿತು, ಅದಕ್ಕೆ ಅದನ್ನು ಆರ್ಡ್ರ್ ಮಾಡಿದೆ. ಸೊ ಅದನ್ನು ಟೇಸ್ಟ್ ಮಾಡೋಣ. ವಾವ್, ಸಕ್ಕತ್ತಾಗಿದೆ ಸೀರಿಯಸ್ಲಿ. ಆ ಬಟಾಣಿ, ಈ ಟೊಮೆಟೊ ಇದೆಲ್ಲ ಸಕ್ಕತ್ತಾಗಿ ಸಿಗ್ತಾಯಿದೆ. ಆ್ಯಂಡ್ ಯೂಶ್ವಲಿ ನಾವು ತಿಂತೀವಲ್ಲ ಕಿಚಡಿ, ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ. ಆ್ಯಂಡ್ ಮೋರ್ ಫ್ಲೇವರ್ಫುಲ್ ಆಗಿದೆ. ತಿನ್ನೋದಕ್ಕಂತೂ ಸಕ್ಕ ಟೇಸ್ಟಿಯಾಗಿದೆ ಸೀರಿಯಸ್ಲಿ, ಸೂಪರ್. ಆ್ಯಂಡ್ ತುಪ್ಪ ಬೇರೆ ಹಾಕಿದ್ದಾರೆ ಮೇಲ್ಗಡೆ, ಆ ಫ್ಲೇವರ್ ಕೂಡ ಗೊತ್ತಾಗುತ್ತೆ. ಇಟ್ಸ್ ವೆರಿ ನೈಸ್. ನೆಕ್ಸ್ಟ್ ಐಟಮ್ಮು ಅಂಡಿ ದಮ್ ಬಿರಿಯಾನಿನ ಟ್ರೈ ಮಾಡೋಣ. ಇದು ಕೂಡ ಇಲ್ಲಿ ಒಂದು ಫೇಮಸ್ ಐಟಮ್ಮು. ಸಕ್ಕತ್ತಾಗಿದೆ ಗೈಸ್. ಆ್ಯಂಡ್ ಪನ್ನೀರ್ ಜೊತೆ ಸೂಪರ್.
ಮಸ್ಟ್ ಟ್ರೈ ಇದು. ಯೂಶ್ವಲಿ ನಾನು ತಿನ್ನೋದು ನಿಮ್ಗೆ ಗೊತ್ತಿರುತ್ತೆ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತ ತಿಂತಾಯಿರ್ತೀನಿ. ವೆಜ್ ಬಿರಿಯಾನಿ ತಿನ್ನೋದು ಕಮ್ಮಿ, ಬಟ್ ಈ ರೀತಿ ಟೇಸ್ಟ್ ಇದ್ದರೆ ವೆಜ್ನು ರೆಗ್ಯುಲರಾಗಿ ತಿನ್ಬೋದು. ಸಕ್ಕತ್ತಾಗಿದೆ. ಗೋಡಂಬಿ ಎಲ್ಲ ಹಾಕಿದ್ದಾರೆ, ಮತ್ತು ಕ್ಯಾರೆಟು, ಬೀನ್ಸು ಅದೆಲ್ಲ ಸಕ್ಕತ್ತಾಗಿದೆ. ಆ್ಯಂಡ್ ಆಲ್ಸೋ ಪನ್ನೀರ್ನ ಮೇಲ್ಗಡೆ ತುರಿದಾಕಿರ್ತಾರೆ. ಸೂಪರಾಗಿದೆ. ಇಷ್ಟು ಟೇಸ್ಟಿಯಾಗಿದ್ದರೆ ವೆಜ್ ಬಿರಿಯಾನಿನೇ ಆರಾಮಾಗಿ ತಿನ್ಬೋದು, ನಾನ್ ವೆಜ್ಜೇ ಬೇಕನ್ಸಲ್ಲ. ಸಕ್ಕತ್ತಾಗಿದೆ. ಓಕೆ ಗೈಸ್, ಈಗ ನೆಕ್ಸ್ಟು ಬಟರ್ ಕುಲ್ಚಾ ಜೊತೆಗೆ ವೆಜ್ ಮಕ್ಕನ್ ವಾಲ ಟ್ರೈ ಮಾಡ್ತಾಯಿದ್ದೀವಿ. ನೋಡೋದಕ್ಕೇ ಸಖತ್ ರಿಚ್ ಆಗಿದೆ ಗ್ರೇವಿ. ಸೊ ಟ್ರೈ ಮಾಡೋಣ. ವಾವ್, ಬೆಸ್ಟ್ ಕಾಂಬಿನೇಷನ್ ಆ್ಯಕ್ಚುಲಿ. ನಾನು ತುಂಬ ಕಡೆ ತಿಂದಿದ್ದೀನಿ ಬಟರ್ ರೋಟಿ, ಮತ್ತು ಯೂಶ್ವಲಿ ನಾನು ತಿನ್ನೋದು ಪನ್ನೀರ್ ಬಟರ್ ಮಸಾಲ. ಆ ಕಾಂಬಿನೇಷನ್ಗಿಂತ ಬೆಸ್ಟಾಗಿದೆ ಇದು ಕಾಂಬಿನೇಷನ್ನು. ವೆಜ್ ಮಕ್ಕನ್ ವಾಲ ನಾನು ಯಾವುದು ಟ್ರೈ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸಕ್ಕತ್ತಾಗಿದೆ. ವೆಜಿಟೇಬಲ್ಸ್ ಎಲ್ಲ ಹಾಕಿ, ಪನ್ನೀರ್ಸ್ ಎಲ್ಲ ಹಾಕಿ ಸೂಪರಾಗಿದೆ. ಆ್ಯಂಡ್ ಮೇಲ್ಗಡೆ ಇವರು ಆನಿಯನ್ನ ಫ್ರೈ ಮಾಡಿ ಹಾಕಿದ್ದಾರೆ, ಅದೊಂದು ಫ್ಲೇವರ್ ಕೊಡ್ತಾಯಿದೆ. ಸಕ್ಕತ್ತಾಗಿದೆ. ಆ್ಯಂಡ್ ಬಟರ್ ಕುಲ್ಚಾ ಸಾಫ್ಟಾಗಿದೆ. ಸೂಪರ್. ಮಸ್ಟ್ ಟ್ರೈ ಗೈಸ್. ಸೀರಿಯಸ್ಲಿ ಮಸ್ಟ್ ಟ್ರೈ ಹೋಟೆಲ್ಲು. ಫುಡ್ ಅಂತೂ ಸಕ್ಕತ್ತಾಗಿತ್ತು. ಶಿವಮೊಗ್ಗಕ್ಕೆ ಹೋದಾಗ ಮಿಸ್ ಮಾಡದೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.